ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯೇಹಿ ಸುಖ ಜೋಗನ ಲೋಗ್ ಸಬ್ ಕಹಿ ಕಹಾ ಅಸ್ ಭಾಗು ಸಹಜ ಸುಭಾಯ ಸಮಾಜ ದುಹು ರಾಮಚರನ್ ಅನುರಾಗು ಯೇಹಿ ಬಿಧಿ ಸಕಲ ಮನೋರಥ करहि बचन सप्रेम सुनत मन हरहि सीय मातु तेहि समय पठाई दासी देखी सुअवसरु आई सावकास सुनी सब सीय सासु आयवु जनक राज रनिवासु कौसल्या सादर सनमानी आसन दिए समय सम आनी सीलु सनेहु सकल दुहु ओरा द्रवहि देखी सुनी कुलिस कठोरा पुलक शिथिल तन बारी बिलोचन मही नख लिखन लगी सब सोचन सब सिय राम प्रीति की सी मूरति जनु करुणा बहु बेश बिसूरति सीय मातु कही बिधि बुद्धि बांकी जो पय फेनु ಫೋರ್ ಪಬಿ ಟಾಂಕಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕಾಡಲ್ಲಿ ರಾಮನ ಜೊತೆ 4 ದಿನ ಕಳೆದು ಹೋಯಿತು. ಎಲ್ಲರೂ ಕೂಡ ಸುಖವಾಗಿದ್ದಾರೆ. ಎರಡೂ ಕಡೆಯ ಜನರಿಗೆ ಸೀತಾರಾಮರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇಲ್ಲ. ಅಲ್ಲೇ ಕಾಡಲ್ಲೇ ಓಡಾಡಿಕೊಂಡು ಅವ್ರಿಗೆ ಏನೋ ಒಂದು ಆನಂದ, ಆಮೇಲೆ ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆಲ್ಲ ಇದೆ. ಆ ಕಾಡಿನಲ್ಲಿ ಸೌಂದರ್ಯ ದುಪ್ಪಟ್ಟಾಗ್ಬಿಟ್ಟಿದೆ. ಆ ಕಾಡಿನ ಸೌಂದರ್ಯವನ್ನು ನೋಡ್ತಾನೇ ಇರಬೇಕು ಅನಿಸ್ತಾ ಇದೆ ಅವರಿಗೆ. ಆಮೇಲೆ ಅಲ್ಲಿ ಸಿಗುವಂಥ ಕಂದ ಮೂಲ ಫಲವನ್ನು ತಿಂದು ರಾಮನ ದರ್ಶನವನ್ನು ಮಾಡಿ ಅವನಿರುವಂಥ ಆ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಿ, ಹೀಗೆ 14 ವರ್ಷಗಳು ಒಂದೇ ಕ್ಷಣ ಅನ್ನೋ ರೀತಿ ಕಳೆದು ಹೋಗುತ್ತೆ. ಅಂದರೆ ನಾವಿಲ್ಲೇ ಇರಬೇಕು ಅಂತ ಅವ್ರಿಗೆ ಆಸೆ ಆಗ್ತಾ ಇದೆ. ಆಮೇಲೆ ಅವ್ರು ಅಂದ್ಕೊಳ್ತಾರೆ, ನಾವು ಇಂಥ ಸುಖಕ್ಕೆ ಯೋಗ್ಯರಲ್ಲ, ನಮಗಿಂಥ ಭಾಗ್ಯ ಎಲ್ಲಿದೆ ಅಂತಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಅಂದರೆ ರಾಮನ ಜೊತೆನೇ ನಾವು 14 ವರ್ಷ ಇಲ್ಲೇ ಇರಬೇಕು ಅಂತ ನಮ್ಮ ಮನಸ್ಸಿಗೆ ಇಚ್ಛೆ ಇದೆ. ಆದರೆ ರಾಮ ನಮಗೆ ಇಲ್ಲಿ ಇಟ್ಕೊಳ್ತಾನ, ನಮಗೆಲ್ಲಿದೆ ಅಷ್ಟು ಯೋಗ್ಯತೆ, ನಮಗೆ ಆ ಭಾಗ್ಯನೂ ಇಲ್ಲ ಅಂತಂದ್ಬಿಟ್ಟು ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಎರಡೂ ಕಡೆಯ ಜನರಿಗೆ ಶ್ರೀರಾಮನ ಚರಣಗಳಲ್ಲಿ ಸಹಜವಾದಂತಹ ಪ್ರೀತಿ ತುಂಬಿದೆ. ಎಲ್ಲರೂ ಪ್ರೇಮ ಭರಿತವಾದಂತಹ ಮಾತುಗಳು ಕೇಳಿದವರ ಮನಸ್ಸನ್ನು ಸೂರೆಗೊಳ್ಳೋ ಹಾಗಿತ್ತು. ಅಂದರೆ ಅವರು ಅಷ್ಟೊಂದು ಪ್ರೀತಿ ಭಗವಂತನ ಮೇಲೆ. ಅವರು ಮಾತಾಡಿದ್ರೇ ಇನ್ನೂ ಕೇಳ್ತಾ ಇರಬೇಕು, ಅಂದರೆ ನಮ್ಮ ಮನಸ್ಸನ್ನೇ ಅವರು ಆಕರ್ಷಣೆ ಮಾಡುವಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಸೀತೆಯ ತಾಯಿಯಾದಂತಹ ಸುನಯನಾದೇವಿ ಅವಳ ಹೆಸರು, ಅವಳು ಕಳಿಸಿದಂಥ ದಾಸಿಯರು ಕೌಸಲ್ಯ, ಇನ್ನೂ ಬೇಕಾದಷ್ಟು ಜನ ರಾಣಿಯರು ಇರ್ತಾರಲ್ಲ, ಅವರನ್ನು ನೋಡಬೇಕು. ಅದಕ್ಕೋಸ್ಕರ ಸೂಕ್ತವಾದಂಥ ಅವಕಾಶ ಅಂದರೆ ಏನು, ಆ ರಾಣಿಯರು ಫ್ರೀ ಆಗಿದ್ದಾರಾ, ಅವರನ್ನು ಭೇಟಿ ಆಗೋದಕ್ಕೆ ಸುನಯನ ಬರ್ಬೋದಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ದಾಸಿಯರು ಬರ್ತಾರೆ. ಜಾನಕಿಯ ಅತ್ತೆಯವರೆಲ್ಲರೂ ಕೂಡ ಬಿಡುವಿನಲ್ಲಿದ್ದಾರೆ, ಅಂದರೆ ಅವರು ಫ್ರೀ ಆಗಿದ್ದಾರೆ ಅಂತಂದ್ಬಿಟ್ಟು ದಾಸಿಯಿಂದ ತಿಳ್ಕೊಂಡ ಮೇಲೆ ಜಾನಕಿಯ ರಾಣಿವಾಸದವರು ಎಲ್ಲರೂ ಕೂಡ ಅವರನ್ನು ಭೇಟಿ ಮಾಡೋದಕ್ಕೆ, ಅವರನ್ನು ನೋಡಿ ಮಾತಾಡಿಸೋದಕ್ಕೆ ಅಂತ ಬರ್ತಾರೆ. ಕೌಸಲ್ಯೆ ಗೌರವದಿಂದ ಅವರನ್ನು ಬರಮಾಡಿಕೊಂಡು ಸಮಯೋಚಿತವಾದಂತಹ ಆಸನಗಳನ್ನು ಕೊಡ್ತಾಳೆ. ಅಂದರೆ ಆ ಸಮಯಕ್ಕೆ ಯಾವ ರೀತಿ ಅವರಿಗೆ ಗೌರವಕ್ಕೆ ತಕ್ಕಂಗೆ ಕೂತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಆ ಉಭಯ ಪಕ್ಷದವರ ಅನ್ಯೋನ್ಯ ಅನುರಾಗವನ್ನು, ಅಂದರೆ ಆ ಎರಡೂ ಪಕ್ಷದವರ ಅನ್ಯೋನ್ಯತೆ ಹೇಗಿದೆ, ಅವರಲ್ಲಿರುವಂಥ ಅನುರಾಗ, ಅವರಲ್ಲಿರುವಂಥ ಸೌಶಲ್ಯ, ಇದನ್ನೆಲ್ಲ ನೋಡಿ ಆ ಶೋಕ ಪಡ್ತಾ ಇದ್ದಾರಲ್ಲ, ಆ ವಿಚಾರವನ್ನು ನೋಡಿದ್ರೆ ಕೇಳಿದ್ರೆ ಕಠೋರವಾಗಿರುವಂಥ ವಜ್ರ ಇದೆಯಲ್ಲ, ಅದು ಕರಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇವರು ಪಡ್ತಾ ಇರುವಂತಹ ತೊಂದರೆಗಳು, ಶೋಕ ಮತ್ತು ಅವರಲ್ಲಿರುವಂಥ ಒಂದು ಅನ್ಯೋನ್ಯತೆ, ಅನುರಾಗ, ಇದನ್ನೆಲ್ಲ ನೋಡಿದ್ರೆ ಆ ಕಠೋರವಾದಂತಹ ವಜ್ರ ಕೂಡ ಕರಗಿ ನೀರಾಗೋ ಹಾಗಿತ್ತು. ಅವರ ಶರೀರಗಳೆಲ್ಲ ಪುಳಕಿತವಾಗಿತ್ತು, ಶಿಥಿಲವಾಗಿದ್ವು, ಕಣ್ಣುಗಳಲ್ಲಿ ಶೋಕ ಮತ್ತು ಪ್ರೇಮಾಶ್ರುಗಳು ತುಂಬಿದ್ವು.
ಎಲ್ಲರೂ ಕೂಡ ವಿಚಾರಗ್ರಸ್ತರಾಗಿ ತಮ್ಮ ಕಾಲಿನ ಉಂಗುರಗಳಿಂದ ನೆಲವನ್ನು ಕೆರೀತಾ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರವ್ರ ಮನಸ್ಥಿತಿಗೆ ತಕ್ಕಂಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ದುಃಖ ಇದೆ ಅಲ್ಲಿ, ಒಂದು ಕಡೆ ಸಂತೋಷನೂ ಇದೆ, ರಾಮನನ್ನು ನೋಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಆದರೂ ಇಲ್ಲಿ ಬೀಗರ ಮನೆಯವರು ಒಬ್ರಿಗೊಬ್ರು ಭೇಟಿ ಆಗ್ತಾ ಇದ್ದಾರಲ್ಲ, ಅವರು ದುಃಖದಲ್ಲೂ ಇದ್ದಾರೆ, ತಮ್ಮ ಸ್ಥಿತಿಯನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೆಲವನ್ನು ಕಾಲಿನ ಉಂಗುರಗಳಿಂದ ಕೆರಿತಾ ಯೋಚನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸೀತಾರಾಮರ ಪ್ರೀತಿನೇ ಮೈ ತಗೊಂಡು, ಅಂದರೆ ಶರೀರವನ್ನು ಧರಿಸಿ ಬಂದಿರೋ ಹಾಗಿತ್ತು. ಅವ್ರನ್ನೆಲ್ಲ ನೋಡಿದ್ರೆ ಸ್ವತಃ ಕರುಣೆನೇ ಅನೇಕ ರೂಪವನ್ನು ತಳೆದು ಅಳ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಅಂದರೆ ನೋಡಿ, ಇಲ್ಲಿ ಕರುಣೆ ಅನ್ನೋದು ಎಲ್ಲರಲ್ಲೂ ಇದೆ. ಪಾಪ ಇವ್ರ ಕಷ್ಟಕ್ಕೆ ಅವರು ಕರುಣೆಯಿಂದ ಮಾತಾಡಿಸ್ತಾ ಇದ್ದಾರೆ, ತುಂಬ ದೈನ್ಯದಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದಾರೆ. ಇವ್ರ ಮೇಲೆ ಅವ್ರಿಗೆ ಕರುಣೆಯ ಭಾವನೆ ಬರ್ತಾ ಇದೆ, ಅವ್ರನ್ನ ನೋಡಿ ಇವರಿಗೆ ಕರುಣೆಯ ಭಾವನೆ ಬರ್ತಾ ಇದೆ. ಅಲ್ಲಿರೋರು ಎಲ್ಲರೂ ಕೂಡ ಹೇಗೆ ಕಾಣಿಸ್ತಾ ಇದ್ದಾರೆ ಅಂದರೆ, ಕರುಣೆನೇ ಅನೇಕ ರೂಪವನ್ನು ತಗೊಂಡು ಅಲ್ಲಿ ಇದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೀತೆಯ ತಾಯಿ ಸುನಯನಾದೇವಿ ಹೇಳ್ತಾಳೆ, ವಿಧಿಯ ಬುದ್ಧಿ ಇದೆಯಲ್ಲ ಅದು ಬಹಳ ವಕ್ರವಾಗಿದೆ. ಅದು ಹಾಲಿನ ಕೆನೆಯಂತಹ ಕೋಮಲವಾದಂಥ ವಸ್ತುವನ್ನು ಕಠೋರವಾದ ವಜ್ರದಿಂದ ಒಡಿತಾ ಇದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈಗ ಹಾಲಿನ ಕೆನೆ ಎಷ್ಟು ಮೃದುವಾಗಿರುತ್ತೆ, ಕೋಮಲವಾಗಿರುತ್ತೆ, ಅದನ್ನು ಕಟ್ ಮಾಡೋಕ್ಕೆ ಅಥವಾ ಅದನ್ನು ಹಾಳು ಮಾಡೋದಕ್ಕೆ ಕಠೋರವಾದ ವಜ್ರ ಬೇಕಾಗಿಲ್ಲ. ಕೈಯಿಂದ ಹಿಂಗೆ ಇಸ್ಕಿದ್ರೇ ಹೊಟ್ಟೋಗ್ಬಿಡುತ್ತೆ, ಅದು ಅಷ್ಟು ಸ್ಮೂತಾಗಿರುತ್ತೆ ಅದು. ಅಂದರೆ ನೀವು ಹೆಚ್ಚಾಗಿ ಕೋಮಲವಾಗಿರುವಂಥವ್ರು, ನಿರ್ದೋಷಿಗಳು, ಏನೂ ತಪ್ಪು ಮಾಡಿಲ್ಲದೆ ಇರೋರು, ಅಷ್ಟು ಮೃದು ಸ್ವಭಾವ ಇರುವಂಥವ್ರು. ಆದರೆ ನಿಮಗೆ ವಿಪತ್ತಿನ ಮೇಲೆ ವಿಪತ್ತು ಬಂದು ಒದಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಲ್ಲಿ ಸುನಯನ ಹೇಳ್ತಾ ಇದ್ದಾಳೆ ಯಾರಿಗೆ, ಕೌಸಲ್ಯೆ ಮತ್ತು ಇನ್ನೂ ರಾಣಿವಾಸದವರು ಇರ್ತಾರಲ್ಲ ಅವರಿಗೆ, ಒಂದ್ರ ಮೇಲೆ ಒಂದು ನಿಮಗೆ ಕಷ್ಟ ಅನ್ನೋದು ಬರ್ತಾನೆ ಇದೆ. ನಿಮ್ಮಂಥ ಕೋಮಲ ಹೃದಯ ಇರುವವರು, ಆ ರೀತಿಯ ಒಂದು ಸ್ವಭಾವ ಇರೋರಿಗೆ ಇಷ್ಟೆಲ್ಲ ಕಷ್ಟ ಕೊಡಬಾರ್ದು. ಇದು ಒಳ್ಳೆ ಕಠೋರವಾದಂಥ ವಜ್ರ, ಒಂದು ಹಾಲಿನ ಕೆನೆ ಮೇಲೆ ಹಾಕಿ ಅದನ್ನು ಹಾಳು ಮಾಡೋದಕ್ಕೆ ಇಷ್ಟು ವಜ್ರ ಬೇಕಾಗಿಲ್ಲ. ನೀವು ಅಷ್ಟು ಕೋಮಲವಾಗಿರೋರು, ನಿಮಗೆ ಒಂದ್ರ ಮೇಲೆ ವಿಪತ್ತು ಬರ್ತಾನೆ ಇದೆ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.